ಸೀತಾರಾಮ ಸೀರಿಯಲ್‌ನ ಸೀತಾ, ಅಗ್ನಿಸಾಕ್ಷಿ ಸೀರಿಯಲ್‌ನ ಸನ್ನಿಧಿ ತಾವು ಅಂದುಕೊಂಡಂತೆ, ತಾವಿಷ್ಟಪಟ್ಟಂತೆ, ತಾವು ಕನಸು ಕಂಡಂತೆ ಅದ್ದೂರಿಯಾಗಿ ಎಂಗೇಜ್‌ಮೆಂಟ್ ಆಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗ್ತಿದ್ದಾರೆ. ಬೆಳಬೆಳಗ್ಗೆನೇ ಈ ಫೋಟೋ, ವಿಡಿಯೋ ನೋಡಿದಂಥ ಅವರ ಅಭಿಮಾನಿಗಳು ಶಾಕೂ ಆಗಿದ್ದಾರೆ. ಜೊತೆಗೆ ಖುಷಿನೂ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸನ್ನಿಧಿಗೆ, ನಮ್ಮ ವೈಷ್ಣವಿಗೆ ಒಂದೊಳ್ಳೆ ಹುಡುಗ ಸಿಗಬೇಕು ಅಂತ ಅದೆಷ್ಟೋ ಜನ ಅನ್ಕೊಳ್ತಾ ಇದ್ರು. ಯಾಕಂದ್ರೆ ತುಂಬಾ ಒಳ್ಳೆ ಹುಡುಗಿ, ತುಂಬಾ ಮುಗ್ಧತೆ ಇರುವಂಥ ಹುಡುಗಿ. ತಾನಂದುಕೊಂಡಂತೆ ಮದುವೆ ಆಗಲಿ ಅನ್ನುವಂಥದ್ದು ಎಲ್ಲರ ಆಶೆ ಆಗಿತ್ತು. ಫೈನಲಿ ಸಡನ್ ಆದಂಥ ನಿರ್ಧಾರವನ್ನು ವೈಷ್ಣವಿ ಪ್ರಕಟಿಸಿದ್ದಾರೆ ಅಂತ ಅನಿಸಿದ್ರು ಕೂಡ ಇದು ಬಹು ದಿನಗಳಿಂದ ನಡೆದಂಥ ತಯಾರಿ ಅನ್ನೋದು ಫೋಟೋಶೂಟ್ ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ. ಹಾಗಿದ್ರೆ ವೈಷ್ಣವಿ ಅವರ ಮದುವೆ ಯಾವಾಗ, ಹುಡುಗ ಯಾರು, ವೈಷ್ಣವಿಯನ್ನ ಮದುವೆ ಆಗ್ತಿರೋ ಹುಡುಗನ ಹಿನ್ನೆಲೆ ಏನು ಮತ್ತು ಈ ಹುಡುಗ ಎಲ್ಲಿಯವನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವೈಷ್ಣವಿ ಬಿಗ್ ಬಾಸ್ಗೆ ಬಂದಾಗ್ಲೇನೆ ತಾನು ಮದುವೆ ಆಗುವ ಹುಡುಗ ಹೀಗೆ ಇರಬೇಕು ಅಂತ ಹೇಳ್ಕೊಂಡಿದ್ರು. ಮದುವೆ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿದ್ರು. ಮದುವೆ ಆದರೆ ಇದೇ ರೀತಿಯಾಗಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರು. ಮದುವೆ ಅನ್ನೋದು ಒಂದು ಸುಂದರವಾದಂಥ ಸಂಬಂಧ. ಅದನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಂಡು ಹೋಗೋದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನಂಗೆ ಹಿಂಗೆ ಮದುವೆ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳ್ಕೊಂಡಿದ್ದು. ಇಲ್ಲಿವರೆಗೂ ನಂಗೆ ಲವ್ವೇ ಆಗಿಲ್ಲ ಅಂತ ಹೇಳಿದ್ದು. ಇದೆಲ್ಲ ನೋಡಿದಾಗ ತುಂಬ ಮುಗ್ಧತೆ ಅಂತ ಅನಿಸಿತ್ತು. ಅದೆಲ್ಲದರ ನಡುವೆ ಒಂದು ಎಂಗೇಜ್ಮೆಂಟ್ ಆಗಿ ತಪ್ಪು ಹೋಗಿದ್ದು ಸಹಜವಾಗಿ ಎಲ್ರಿಗೂ ಬೇಸರ ಆಗಿತ್ತು. ಈ ಹುಡುಗಿಗೆ ಹೀಗೆ ಯಾಕಾಯ್ತು ಅಂತ. ಯಾಕಂದ್ರೆ ಯಾವತ್ತೂ ಯಾವುದೇ ಕಾಂಟ್ರವರ್ಸಿಯನ್ನ, ವಿವಾದವನ್ನ ಮಾಡ್ಕೊಂಡಿರ್ಲಿಲ್ಲ ವೈಷ್ಣವಿ ಅವರು. ಆದ್ರೆ ಮದುವೆ ವಿಚಾರದಲ್ಲಿ ಆಕೆ ಏನು ತಪ್ಪು ಮಾಡ್ತಿದ್ರೆ ಆದಂತ ಕಹಿ ನೋವು ಎಲ್ರಿಗೂ ಬೇಸರ ಆಗಿತ್ತು. ಆದ್ರೆ ಇದೀಗ ಸಡನ್ ಆಗಿ ಎಲ್ರಿಗೂ ಸರ್ಪ್ರೈಸ್ ಕೊಟ್ಟು ಬಿಟ್ಟಿದ್ದಾರೆ. ಕೇವಲ ತಮ್ಮ ಆಪ್ತ ವಲಯದವರಿಗೆ ಮಾತ್ರ ಇನ್ವೈಟ್ ಆಗಿದ್ದಂತ ಈ ಎಂಗೇಜ್ಮೆಂಟ್ಗೆ ಕೋಟಿ ಕೋಟಿ ಖರ್ಚು ಮಾಡಲಾಗಿದೆ. ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ಳಲಾಗಿದೆ. ನೋಡುವುದಕ್ಕೆ ಥಿಯೇಟು ಬಾಬಿ ಡಾಲ್ ತರನೇ ತಯಾರಾಗಿದ್ರು ವೈಷ್ಣವಿ ಅವರು. ಲೈಟ್ ಪಿಂಕ್ ಪೀಚ್ ಮಿಕ್ಸ್ ಆದಂಥ ಒಂದು ಡ್ರೆಸ್ಸನ್ನು ಹಾಕಿಕೊಂಡಿದ್ರು. ಆ ಡ್ರೆಸ್ನ ಬೆಲೆನೇ ಲಕ್ಷ ಲಕ್ಷ. ಇನ್ನು ಪಕ್ಕದಲ್ಲಿ ನಿಂತಿರುವಂಥ ಹುಡುಗ ಅಂದರೆ ಮದುಮಗ ಕೂಡ ಅಷ್ಟೇ ಅದ್ದೂರಿಯಾಗಿ ರೆಡಿ ಆಗಿದ್ರು. ಅವರ ಹೆಸರು ಅಖಾಯ್. ಅಖಾಯ್ ಮತ್ತು ವೈಷ್ಣವಿದ್ದು ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆಯಲ್ಲಿ ಡೌಟ್ ಬರ್ತಾ ಇದೆ, ಇದು ಲವ್ ಕಮ್ ಅರೇಂಜ್ ಅನ್ನುವಂಥ ಸುದ್ದಿ. ಹೌದು, ಅಖಾಯ್ ನಮ್ಮ ರಾಜ್ಯದವರು ಅಲ್ಲ ಅನ್ನೋ ಬೇಸರ ಇದೀಗ ಎಲ್ಲರಿಗೂ ಆಗ್ತಿದೆ. ಯಾಕಂದ್ರೆ ವೈಷ್ಣವಿ ನಮ್ಮ ಮನೆ ಮಗಳು, ಕನ್ನಡತೆ. ಆದ್ರೆ ನಮ್ಮ ಮನೆ ಮಗಳು ಕನ್ನಡತಿಗೆ ಕನ್ನಡದೇ ಯಾವುದಾದ್ರೂ ಹುಡುಗ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಅಖಾಯ್ ಕನ್ನಡದವ್ರು ಅಲ್ಲ, ಪಕ್ಕದ ರಾಜ್ಯದವರು. ಇವರು ಪಕ್ಕದ ರಾಜ್ಯದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಗೋವಾನ ಅಥವಾ ರಾಜಸ್ಥಾನನ ಇದ್ಯಾವ್ದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಅಖಾಯ್ ಮತ್ತು ವೈಷ್ಣವಿ ಅವರು ಬಹುದಿನಗಳಿಂದ ಡೇಟಿಂಗ್ ಮಾಡ್ತಿದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗೆ ನೋಡ್ಬೇಕು ಅಂತಂದ್ರೆ ಅಖಾಯ್ ಏರ್ಪೋರ್ಟ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್‌ನಲ್ಲಿ ಪ್ರಮುಖ ಕೆಲಸವನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅವರದ್ದೇ ಆದಂಥ ಸ್ವಂತ ಉದ್ಯಮವನ್ನು ಕೂಡ ಹೊಂದಿದ್ದಾರೆ ಅಕಾಯ್ ಅನ್ನೋದನ್ನ ಹೇಳಲಾಗ್ತಿದೆ. ಅಲ್ಲಿಗೆ ಅಕಾಯ್ ಕೋಟಿ ಕೋಟಿ ಕುಳ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆನೇ ವೈಷ್ಣವಿ ಒಂದು ಚಿಕ್ಕ ಸುಳಿವನ್ನ ಕೊಟ್ಟಿದ್ರು. ಇತ್ತೀಚೆಗೆ ಏರ್ ಶೋ ನಡೆದಿತ್ತು. ನಿಮಗೆಲ್ಲ ಆ ಏರ್ ಶೋ ಬಗ್ಗೆ ಮಾಹಿತಿ ಇರಬಹುದು. ಏರ್ ಶೋಗೆ ಹೋದಂಥ ವೈಷ್ಣವಿಯವರು ಇದೆಲ್ಲ ನಿಮ್ಮಿಂದ ಸಾಧ್ಯ ಆಗಿದ್ದು ಮಿಸ್ಟರ್ ಎ ಅಂತ ಎ ಅನ್ನುವಂಥ ಲೆಟರ್ ಅನ್ನ ಕ್ಯಾಪ್ಸಲ್ಲಿ ಹಾಕಿದ್ರು. ಆದ್ರೆ ಯಾರಿಗೂ ಗೊತ್ತಾಗಿರ್ಲಿಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಆದ್ರೆ ವೈಷ್ಣವಿ ಮತ್ತು ಅಖಯ್ ಬಹು ದಿನಗಳಿಂದ ಡೇಟಿಂಗ್‌ನಲ್ಲಿ ಇದ್ರು. ಮನೆಯವರ ಒಪ್ಪಿಗೆಯನ್ನು ಕೂಡ ಪಡೆದಿದ್ರು. 2 ತಿಂಗಳು ಹಿಂದೆಯಿಂದಲೇ ಎಂಗೇಜ್ಮೆಂಟ್‌ಗೆ ಅಂತ ತಯಾರಿಗಳು ಕೂಡ ನಡೆದು ಹೋಗಿತ್ತು. ಇತ್ತೀಚೆಗೆ ಅವರು ಸ್ವಲ್ಪ ಬ್ಯುಸಿನೂ ಇದ್ರು. ಆ ಕಾರಣಕ್ಕಾಗಿ ಎಲ್ಲಿಯೂ ಯಾವುದನ್ನು ರಿವೀಲ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರು. ಸೀತಾರಾಮ ಸೀರಿಯಲ್ ಶೂಟಿಂಗ್ ಸಂದರ್ಭದಲ್ಲಿಯೇ ಟೈಮನ್ನು ತೆಗೆದುಕೊಂಡು ಈ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಮತ್ತು ಫೋಟೋ ಶೂಟನ್ನು ಮಾಡಿಸಿದ್ರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕಾರಣಕ್ಕೂ ನನ್ನ ಎಂಗೇಜ್ಮೆಂಟ್ ಆಗ್ತಿರುವಂಥ ವಿಚಾರ ಎಲ್ಲಿಯೂ ಗೊತ್ತಾಗಬಾರ್ದು ಅಂತ ತುಂಬ ಅಂದರೆ ತುಂಬ ಸೀಕ್ರೆಟನ್ನು ಮೇಂಟೈನ್ ಮಾಡಿದ್ದಾರೆ. ಯಾಕಿಷ್ಟು ಸೀಕ್ರೆಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರೂ ಮೊದಲ ಎಂಗೇಜ್ಮೆಂಟ್ ಎಷ್ಟೇ ಸೀಕ್ರೆಟ್ ಆಗಿದ್ರೂ ಅದು ಮಾರನೇ ದಿನವೇ ಇಡೀ ಟಿವಿ ತುಂಬ ಸುದ್ದಿ ಆಗಿತ್ತು. ಆ ಎಂಗೇಜ್ಮೆಂಟ್ ತಪ್ಪಿ ಹೋಗಿತ್ತು. ಒಂದು ಸತಿ ಅನುಭವಿಸಿದಂಥ ಕಹಿ ಘಟನೆ, ಕಹಿ ನೆನಪನ್ನ ಮತ್ತೆ ಅನುಭವಿಸೋಕೆ ವೈಷ್ಣವಿ ಮತ್ತು ಫ್ಯಾಮಿಲಿ ರೆಡಿ ಇಲ್ಲದ ಕಾರಣಕ್ಕಾಗಿ ಈ ಎಂಗೇಜ್ಮೆಂಟನ್ನು ಬಹಳ ಅಂದರೆ ಬಹಳ ಮೃದುವರ್ಜಿ ವಹಿಸಿ ತುಂಬ ಅಂದರೆ ತುಂಬ ಸಪ್ರೇಟಾಗಿ ಓನ್ಲಿ ಪ್ರೈವೇಟ್ ಆಗಿ ಲಿಮಿಟೆಡ್ ಜನರಿಗೆ ಮಾತ್ರ ಕರೆದು ಎಂಗೇಜ್ಮೆಂಟನ್ನು ಮಾಡ್ಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವೈಷ್ಣವಿ ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅದಕ್ಕೆ ಒಪ್ಪಿಗೆ ಅವರ ತಾಯಿ ತಂದೆಯದ್ದು ಕೂಡ ಬೇಕೇ ಬೇಕು. ವೈಷ್ಣವಿ ಪಕ್ಕ ಸಂಪ್ರದಾಯಸ್ಥ ಹುಡುಗಿ ಆಗಿರೋದ್ರಿಂದ ಎಲ್ಲರ ಒಪ್ಪಿಗೆಯನ್ನು ಪಡೆದು ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನೋದು ಆಕೆಗೂ ಇತ್ತು ಮತ್ತು ಆಕೆ ಫ್ಯಾಮಿಲಿಯಲ್ಲಿ ಆಕೆಗೆ ಬೆಳೆಸಿರೋದು ಕೂಡ ಹಾಗೇನೆ. ಎಲ್ಲ ಹೀರೋಯಿನ್ಸ್ ಥರ ಯಾರ್ಯಾರೋ ಜೊತೆಗೆ ಓಡಾಡೋದಾಗಿರ್ಬೋದು ಅಥವಾ ಕಾಂಟ್ರವರ್ಸಿ ಮಾಡ್ಕೊಳ್ಳೋದಾಗಿರ್ಬೋದು, ಅಫೇರ್ಸ್ಗಳನ್ನು ಇಟ್ಕೊಳ್ಳೋದಾಗಿರ್ಬೋದು, ಇದ್ಯಾವುದು ವೈಷ್ಣವಿ ಮಾಡಿಲ್ಲ. ಹಾಗಾಗಿ ವೈಷ್ಣವಿಗೆ ಮದುವೆ, ಹುಡುಗ, ಗಂಡ ಅನ್ನೋದ್ರ ಬಗ್ಗೆ ಸಹಜವಾಗಿ ಡ್ರೀಮ್ ಇತ್ತು ಮತ್ತು ಅವರ ತಂದೆ ತಾಯಿ ಕೂಡ ವೈಷ್ಣವಿಯನ್ನ ಹಾಗೆ
ಜೊತೆಗೆ ಬೆಳೆಸಿದ್ರು ಸಹ. ಆ ಕಾರಣಕ್ಕಾಗಿಯೇ ವೈಷ್ಣವಿ ಅವರು ಬಹಳ ಅಚ್ಚುಕಟ್ಟಾಗಿ, ನಾಜೂಕಾಗಿ, ಬಹಳ ಸೀಕ್ರೆಟ್ ಆಗಿ ಈ ಎಂಗೇಜ್‌ಮೆಂಟ್ ಆಗಿದ್ದಾರೆ. ಇನ್ನೇನು ಸದ್ಯದರಲ್ಲೇ ಮದುವೆ ಅಂತ ಹೇಳಲಾಗ್ತಾ ಇದೆ. 3 ತಿಂಗಳ ಅಂತರದಲ್ಲಿ ಮದುವೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಮದುವೆ ಎಲ್ಲಿ, ಯಾವಾಗ, ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಈ ಹಿಂದೆ ವೈಷ್ಣವಿನೇ ಹೇಳ್ಕೊಂಡಂಗೆ 300ಕ್ಕೂ ಹೆಚ್ಚಿನ ಮದುವೆ ಆಫರ್‌ಗಳು ವೈಷ್ಣವಿ ಅವರಿಗೆ ಬಂದಿತ್ತಂತೆ. 300 ಆಫರ್‌ಗಳನ್ನ ರಿಜೆಕ್ಟ್ ಮಾಡಿದಂಥ ವೈಷ್ಣವಿ ಅಕಾಯನ್ನ ಒಪ್ಕೊಂಡಿದ್ದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಅಕಾಯ್ ಮತ್ತು ವೈಷ್ಣವಿ ಅವರ ಜೋಡಿ ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ವೈಷ್ಣವಿ ಅವರನ್ನ ಅಕಾಯ್ ತುಂಬಾನೇ ಪ್ರೀತಿಸ್ತಾರೆ ಅನ್ನೋದು ಆ ವಿಡಿಯೋಗಳು ನೋಡಿದ್ರೆ ಗೊತ್ತಾಗತ್ತೆ. ಮತ್ತು ಇಬ್ಬರ ನಡುವೆ ಒಂದೊಳ್ಳೆ ಫ್ರೆಂಡ್‌ಶಿಪ್ ಆಲ್ರೆಡಿ ಬೆಳೆದಿದೆ ಅನ್ನೋದು ಕೂಡ ಎಂಗೇಜ್‌ಮೆಂಟ್‌ನ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಒಬ್ರನ್ನೊಬ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇದು ಬಹುದಿನಗಳಿಂದ ಒಂದು ರ್ಯಾಪ್ ಅಪ್ ಬೆಳೆದಿತ್ತು, ಒಟ್ಟಿಗೆ ಓಡಾಡಿದ್ರು ಅನ್ನೋದು ಕೂಡ ತುಂಬಾ ಕಂಫರ್ಟ್ ಫೀಲ್‌ನಲ್ಲಿ ಇರೋದ್ರಿಂದ ಗೊತ್ತಾಗತ್ತೆ. ಸೊ ಫೈನಲಿ ವೈಷ್ಣವಿ ಎಂಗೇಜ್ ಆಗಿರೋದು ಅವರ ಅಭಿಮಾನಿಗಳಿಗಂತೂ ತೀರಾ ಅಂದ್ರೆ ತೀರಾ ಖುಷಿ ತರಿಸಿದೆ. ಕೋಟಿ ಕುಳ ಅಕಾಯ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸ್ವಂತ ಉದ್ಯಮ ಇದೆ, ಏರ್‌ಪೋರ್ಟ್‌ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ವೈಷ್ಣವಿ ಅವರು ಮದುವೆ ಆದ್ಮೇಲೆ ಇಲ್ಲೇ ಇರ್ತಾರಾ ಅಥವಾ ಬೇರೆ ದೇಶಕ್ಕೆ ತನ್ನ ಪತಿ ಜೊತೆಗೆ ಹೋಗ್ತಾರಾ, ಅಲ್ಲಿ ಸೆಟಲ್ ಆಗ್ತಾರಾ, ಸೀರಿಯಲ್‌ಗಳಲ್ಲಿ ನಟಿಸುವಲ್ವಾ? ಈ ಎಲ್ಲ ಪ್ರಶ್ನೆಗಳು ಇದೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂತಂದ್ರೆ ಸ್ವಲ್ಪ ದಿನಗಳವರೆಗೂ ಅಂದ್ರೆ ವೈಷ್ಣವಿನೇ ಹೇಳೋವರೆಗೂ ಕಾಯಲೇಬೇಕಾದಂಥ ಪರಿಸ್ಥಿತಿ ಅಂತೂ ಇದೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.